ಸಿಎಂ ಸಿದ್ದರಾಮಯ್ಯಗೆ ಮೂಡ ಸೈಟ್ ಕಂಟಕ ತಂದೊಡ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಇದೀಗ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ದೂರನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ. ಅದು ಕೂಡ ದಾಖಲೆ ಸಮೇತವಾಗಿ ಲೋಕಾಯುಕ್ತಕ್ಕೆ ರಮೇಶ್ ದೂರನ್ನ ಕೊಟ್ಟಿದ್ದಾರೆ. 400ಕ್ಕೂ ಹೆಚ್ಚು ಪುಟಗಳ ದಾಖಲೆ ಸಮೇತವಾದಂತ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಸೇರಿ ಇನ್ನಿತರರ ವಿರುದ್ಧ ತನಿಖೆಗೆ ಆಗ್ರಹಿಸಿದ್ದಾರೆ ದೂರನ್ನ ಕೊಡೋ ಮುಖಾಂತರವಾಗಿ. ಸಿಎಂ ಸಿದ್ದರಾಮಯ್ಯ ಭೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಸೂಕ್ತ ತನಿಖೆ ನಡೆಸಬೇಕು ಅನ್ನೋದಾಗಿ ಎನ್ಆರ್ ರಮೇಶ್ ದೂರನ್ನ ಕೊಟ್ಟು ಆಗ್ರಹಿಸಿದ್ದಾರೆ. 400 ಪುಟಗಳ ದಾಖಲೆ ಸಮೇತವಾದಂತ ದೂರನ್ನ ಕೊಟ್ಟಿದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಹಳಷ್ಟು ಜನರ ಹೆಸರು ಕೂಡ ಇದೆ. ಸಿದ್ದರಾಮಯ್ಯನವರು ಜೊತೆಗೆ ಅವರ ಪತ್ನಿ ಪಾರ್ವತಿ ಅವರು, ಅವರ ಭಾವ ಮಲ್ಲಿಕಾರ್ಜುನ ಸ್ವಾಮಿ, ಜೊತೆಗೆ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಈ ಮೂಡಾ ಹಗರಣ ನಡೀತಾ ಇರಬೇಕಾದಂತ ಸಂದರ್ಭದಲ್ಲಿ ಇದ್ದಂತ ಅಧಿಕಾರಿಗಳಿದ್ದಾರಲ್ಲ, ಅವ್ರ ಹೆಸರು ಕೂಡ ಇಲ್ಲಿದೆ. ಬಸವೇಗೌಡ ಅಂತ ಒಬ್ರು, ಇವರು ಮಾಜಿ ಅಧ್ಯಕ್ಷರು ಮುಡಾದವರು. ಜೊತೆಗೆ HV ರಾಜೀವ್ ಅನ್ನೋದಾಗಿ ಇವರು ಕೂಡ ಮುಡಾದ ಮಾಜಿ ಅಧ್ಯಕ್ಷರು ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ DB ನಟೇಶ್ ಮಾಜಿ ಕಮಿಷನರ್, ಇಷ್ಟು ಜನರ ವಿರುದ್ಧವಾಗಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಜೊತೆಗೆ ಒಂದಷ್ಟು ಜನ ಇವಾಗ ಹೆಸರು ಹೇಳಿದ್ವಲ್ಲ, ಇವರೆಲ್ಲರ ವಿರುದ್ಧವಾಗಿಯೂ ಕೂಡ ದೂರನ್ನ ದಾಖಲಿಸಿದ್ದಾರೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್. ಲೋಕಾಯುಕ್ತಕ್ಕೆ ದಾಖಲೆ ಸಮೇತವಾದಂತ ದೂರನ್ನ ಕೊಟ್ಟಿದ್ದಾರೆ. 400ಕ್ಕೂ ಹೆಚ್ಚು ಪುಟಗಳ ದಾಖಲೆ ಸಮೇತವಾದಂತ ದೂರು ಸಲ್ಲಿಕೆಯಾಗಿದೆ. ಸಿದ್ದರಾಮಯ್ಯ ಇದ್ದಾರೆ ಇದರಲ್ಲಿ, ಜೊತೆಗೆ ಅವರ ಪತ್ನಿ ಭಾವ ಸೇರಿದಂತೆ ಒಂದಷ್ಟು ಜನ ಅಧಿಕಾರಿಗಳ ಹೆಸರು. ಈಗ ಅವರು ಮಾಜಿ ಅಧಿಕಾರದಲ್ಲಿ ಇಲ್ಲ, ಬಟ್ ಮೂಡಾ ಅಧ್ಯಕ್ಷರಾಗಿದ್ದಾಗ, ಕಮಿಷನರ್ ಆಗಿದ್ದಾಗ ಏನೇನ್ ಮಾಡಿದ್ರು ಅನ್ನುವಂಥದ್ದು ಈ ದೂರಿನಲ್ಲಿ ಉಲ್ಲೇಖ ಆಗಿದೆ. ನಾನೂರಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳಲ್ಲಿ ಈ ಶ್ರೀಮತಿ BM ಪಾರ್ವತಿ ಅವರ ಹೆಸರಿಗೆ ನೋಂದಣಿಯಾಗಿರ್ತಕ್ಕಂಥ 14 ನಿವೇಶನಗಳು, 14 ಕ್ರಯಪತ್ರಗಳು, 14 ಹಂಚಿಕೆ ಪತ್ರಗಳು ಹಾಗೂ 14 ನಿವೇಶನಗಳಿಗೆ ಸಂಬಂಧಪಟ್ಟಾಗೆ ಖಾತಾ ಮಾಡಿರ್ತಕ್ಕಂಥ ಖಾತಾ ದೃಢೀಕರಣ ಪತ್ರಗಳು, ಇವೆಲ್ಲಕ್ಕಿಂತಲೂ ಪ್ರಮುಖವಾಗಿ ಈ 14 ಈ ಬದಲಿ ನಿವೇಶನಗಳ ಪ್ರಕರಣ ನಡೆದಿರ್ತಕ್ಕಂಥ ಈ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದ ಮೂಲ ಕಡತದ ಸಂಪೂರ್ಣ ದಾಖಲೆಗಳ ಪ್ರತಿಗಳನ್ನು, ಟಿಪ್ಪಣಿ ಹಾಳೆಗಳ ಪ್ರತಿಗಳನ್ನು ಇವತ್ತು ನಾನು ಕೊಡುವಂಥ ಕೆಲಸ ಮಾಡಿದ್ದೇನೆ. ಅಂತಿಮವಾಗಿ ಏನಿವತ್ತು ಸಿದ್ದರಾಮಯ್ಯನವರು ನಾನು ಮಾಡಿಲ್ಲ, ಈ ಹಗರಣದಲ್ಲಿ ನಾವು ಭಾಗಿಯಾಗಿಲ್ಲ, ಅಥವಾ ನನಗೆ 62 ಕೋಟಿ ರೂಪಾಯಿ ಅಷ್ಟು ಪರಿಹಾರ ಏನು ಕೊಡಬೇಕು ಅಂತೇನು ಇವತ್ತು ರಾಜಾರೋಷವಾಗಿ ಮಾಧ್ಯಮಗಳ ಸಮ್ಮುಖದಲ್ಲಿ ಹೇಳಿದ್ದಾರೆ. ಅರಮನೆ ಅಂತ 29,000 ಚದರಡಿಗಳು, ಒಂದು ಚದರಡಿ ವಿಸ್ತೀರ್ಣಕ್ಕೆ 29,000 ರೂಪಾಯಿ ಸರ್ಕಾರಿ ಮಾರ್ಗಸೂಚಿ ಬೆಲೆ ಇರತಕ್ಕಂಥ ಜಾಗವನ್ನು 15 ಎಕರೆಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಇವರು ಅಲ್ಲಿ ದೇವನೂರು ಬಡಾವಣೆಗೆ ಅಂತ ಹೇಳಿ ಏನೋ ಆಗ ಒಂದು ಗ್ರಾಮದಲ್ಲಿ ಇವರು 3 ಎಕರೆ 16 ಗುಂಟೆ ಜಾಗನ ಭೂಸ್ವಾಧೀನ ಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಇವರು 62 ಕೋಟಿ ಕೇಳ್ತಾರೆ. ಇಂಥ ಒಂದು ಎಡಬಿಡಂಗಿ ರಾಜಕಾರಣವನ್ನು ಈ ರಾಜ್ಯ ಕಂಡಂಥ ಅತ್ಯಂತ ಪರಮ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋ ಕುಖ್ಯಾತಿಗೆ ಪಾತ್ರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜಾರೋಷವಾಗಿ ಮಾಡ್ತಾ ಇರುವಂಥದ್ದು ಸಂಬಂಧಪಟ್ಟಾಗ ನಾನು ಇವತ್ತು ಪ್ರದೀಪ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರದೀಪ್, ಇದೀಗ ಸಾಕಷ್ಟು ಜನರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿದೆ ಅನ್ನೋದು. ಸಿದ್ದರಾಮಯ್ಯರ ಜೊತೆಗೆ ಅವರ ಪತ್ನಿ, ಭಾವ, ಒಂದಷ್ಟು ಜನ ಅಧಿಕಾರಿಗಳು ಕೂಡ ಇದ್ದಾರೆ. ಜೊತೆಗೆ 400 ಪುಟಗಳ ದೂರಿನಲ್ಲಿ ಏನೇನು ಉಲ್ಲೇಖ ಆಗಿದೆ, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ? ಚೈತ್ರ, ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿರುವಂತಹ ಮೂಡಾ ಹಗರಣ ಏನಿದೆ, ಈ ಸಂಬಂಧ ರಾಜ್ಯದ CM ಆಗಿರುವಂತಹ ಸಿದ್ದರಾಮಯ್ಯ ಅವರ ವಿರುದ್ಧವೇ ನೇರವಾಗಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡರಾದಂತಹ ಎನ್ಆರ್ ರಮೇಶ್ ಅವರು ದೂರನ್ನು ನೀಡಿದ್ದು, ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಮತ್ತು CM ಆಗಿದ್ದ ವೇಳೆ ಮೈಸೂರು ಮೂಡಾದಲ್ಲಿ ಅಕ್ರಮವಾಗಿ ತಮ್ಮ ಪತ್ನಿ ಹೆಸರಿಗೆ ನಿವೇಶನಗಳನ್ನು ಮಾಡಿಸಿಕೊಂಡು ಮತ್ತು ಸಾಕಷ್ಟು ಭೂ ವಿವಾದಕ್ಕೆ ಸಂಬಂಧಪಟ್ಟಂತಹ ಹಗರಣಗಳನ್ನು ಅವರ ಒಂದು ಕೆಳಗೆ ನಡೆದಿರುವಂಥದ್ದು ಅಂತ ಹೇಳಿ ಈಗ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ಅವರು ದೂರು ಕೊಟ್ಟಿರೋದು. ಅದು ಕೂಡ ಸಿದ್ದರಾಮಯ್ಯ ಮಾತ್ರ ಅಲ್ಲದೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಅವರ ಬಾಮೈದಂತಹ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಾಜಿ ಮೂಡಾ ಅಧ್ಯಕ್ಷರಾಗಿದ್ದಂತಹ ಬಸವೇಗೌಡ ಮತ್ತು P ರಾಜೀವ್ ಏನಿದ್ರು ಅವರು ಮತ್ತು ಮೂಡಾದ ಮಾಜಿ ಆಯುಕ್ತರಾಗಿದ್ದಂತಹ DB ನಟೇಶ್ ಅವರು ವಿರುದ್ಧವೂ ಸಹ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿರುವಂಥದ್ದು. ಸದ್ಯಕ್ಕೀಗ ದೂರನ್ನ ಸ್ವೀಕರಿಸುವಂತಹ ಲೋಕಾಯುಕ್ತರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡುವುದಾಗಿ ಈಗ ಎನ್ಆರ್ ರಮೇಶ್ ಅವರಿಗೆ ಹೇಳಿರುವಂಥದ್ದು. ಅಂದ್ರೆ ಈ 400 ಪುಟಗಳಿಗಿಂತ ಹೆಚ್ಚು ಈ ದಾಖಲೆಗಳನ್ನ ಲೋಕಾಯುಕ್ತ
ಅಧಿಕಾರಿಗಳಿಗೆ ನಾನು ಸಲ್ಲಿಸಿದ್ದೀನಿ ಅಂತ ಈಗ ಎನ್.ಆರ್. ರಮೇಶ್ ಅವರು ಹೇಳಿರುವಂಥದ್ದು. ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದ JH ಪಟೇಲ್ ಕಾಲದಿಂದ ಉಪಮುಖ್ಯಮಂತ್ರಿ ಏನಾಗಿದ್ರು ಮತ್ತು ಧರ್ಮಸಿಂಗ್ ಕಾಲದಲ್ಲೂ ಸಹ ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಆ ಟೈಮಲ್ಲಿ ಮತ್ತು ಅವರು CM ಆಗಿದ್ದ ವೇಳೆ ಈ ಒಂದು ಹಗರಣಗಳನ್ನು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ 400ಕ್ಕೂ ಹೆಚ್ಚು ಪುಟಗಳ ದಾಖಲೆ ಇದೆ. ಇದನ್ನೆಲ್ಲವನ್ನು ಸಲ್ಲಿಸಿದ್ದೇನೆ. ಬದಲಿ ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ. ಮೈಸೂರಿನ ವಿಜಯನಗರ 2 ಮತ್ತು 3ನೇ ಹಂತದಲ್ಲಿ 14 ನಿವೇಶನಗಳನ್ನು ಸಹ ಬದಲಿ ನಿವೇಶನಗಳಾಗಿ ತಮ್ಮ ಪತ್ನಿ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈ ದೂರನ್ನ ಸ್ವೀಕರಿಸುವಂತಹ ಲೋಕಾಯುಕ್ತರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿ ಈ ಒಂದು ಸತ್ಯಾಸತ್ಯತೆಯನ್ನು ಹೊರತೆಗೆಯಬೇಕಾಗಿದೆ. ಚೈತ್ರ, ಥ್ಯಾಂಕ್ ಯು ಪ್ರದೀಪ್ ಡೀಟೇಲ್ಸ್ಗಾಗಿ.